ಸಚಿವ ಪ್ರಿಯಾಂಕ್ ಖರ್ಗೆಗೆ ಅಮೆರಿಕಾಗೆ ತೆರಳೋದಕ್ಕೆ ವೀಸಾ ನಿರಾಕರಣೆಯ ವಿಚಾರ. ವಿದೇಶದಿಂದ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಮೆರಿಕಾಗೆ ತೆರಳೋದಕ್ಕೆ ವೀಸಾ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಶಸ್ಸನ್ನು ಕಟ್ಟಿ ಹಾಕ್ತಾ ಇದೆ. ನಾವು ಆಟ ಆಡೋದಕ್ಕಲ್ಲಿ ಹೋಗಿಲ್ಲ ಅಥವಾ ಹೋಗ್ತಾ ಇಲ್ಲ. ವಿನಾಕಾರಣ ವೀಸಾ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೇಂದ್ರ ಸರ್ಕಾರದ ನಡೆ ಸರಿಯಿಲ್ಲ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಆ್ಯಕ್ಚುಲಿ ಅವರು ಫ್ರಾನ್ಸ್ನಲ್ಲಿದ್ದರು, ಅಲ್ಲಿಂದ ಅವರು ಅಮೆರಿಕಾಗೆ ಹೋಗಬೇಕಾಗಿತ್ತು. ಆದರೆ ವೀಸಾ ನಿರಾಕರಣೆಯಾದ ಹಿನ್ನೆಲೆಯಲ್ಲಿ ಅವರು ವಾಪಸ್ ಬಂದಿದ್ದಾರೆ. ಈಗ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಅಂತ ಪ್ರಿಯಾಂಕ್ ಖರ್ಗೆ ಅವರ ವಾದ. ನಾವು ನಮ್ಮ ರಾಜ್ಯ ಸರ್ಕಾರದ ಯಶಸ್ಸನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಯಶಸ್ಸನ್ನು ಕಟ್ಟಿ ಹಾಕುವ ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ನನಗೆ ಅವರು ವೀಸಾ ಕೊಟ್ಟಿಲ್ಲ. ನಾವೇನು ಆಟ ಆಡೋಕ್ಕೆ ಹೋಗಿಲ್ಲ, ಅಲ್ಲಿಗೆ ಸುಮ್ಮನೆ ಹೋಗಿಲ್ಲ, ಅಥವಾ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೊರಟಿಲ್ಲ. ಸರ್ಕಾರದ ಯಶಸ್ಸನ್ನು ತಿಳಿಸೋದಕ್ಕೆ ಅಂತ ಹೊರಟಿದ್ವಿ. ಆದರೆ ಕೇಂದ್ರ ಸರ್ಕಾರದ ನಡೆ ಸರಿಯಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ಯಾಕಂದರೆ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ, ಕಾರಣಗಳು ಇರಬೇಕಲ್ಲ. ಕಾರಣಗಳು ಕೊಟ್ಟರೆ ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ವಿನಾಕಾರಣ ಇವತ್ತು ನೀವು ಸಾರಾಸಗಟವಾಗಿ ತಿರಸ್ಕಾರ ಮಾಡೋದು ಅದು ಸರಿಯಲ್ಲ. ಹೋದ ಬಾರಿ ಮಾನ್ಯ ಎಂ ಬಿ ಪಾಟೀಲ್ ಅವರು ಮತ್ತು ನಾವು ಅಮೇರಿಕಾ ಪ್ರವಾಸ ಹೋದಾಗ ಏನಿಲ್ಲ ಅಂದರೂ ಒಂದು 35-40 ಸಾವಿರ ಕೋಟಿ ರೂಪಾಯಿದ ಲೆಟರ್ ಆಫ್ ಇಂಟೆಂಟು ಮತ್ತು MOUಗಳು ಆಗಿದ್ದು. ಅದನ್ನು ಇನ್ವೆಸ್ಟ್ ಕರ್ನಾಟಕದಲ್ಲಿ ಅದನ್ನು ಸಾಲಿಡಿಫೈ ಮಾಡಿದ್ವಿ. ಮತ್ತು ಮೊನ್ನೆ ನೀವು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿಯಲ್ಲಿ ನೋಡಿದ್ರೆ ಏನಿಲ್ಲ ಅಂದರೂ ಸೆಮಿಕಂಡಕ್ಟರ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಸುಮಾರು 20,000 ಕೋಟಿ ರೂಪಾಯಿ ನಾವು ಅನುಮೋದನೆಯನ್ನು ನೀಡಿದ್ದೀವಿ. ಅಂದರೆ ಇದು ಸುಮ್ಮನೆ ಯಾವುದೋ ಹೋಗಿ ಲೆಟರ್ ಆಫ್ ಇಂಟೆಂಟ್ ತಂದು ಇಲ್ಲಿ ಪ್ರಸ್ತಾಪ ಮಾಡೋದ. ಇವೆಲ್ಲ ಒಂದು ವರ್ಷದ ಒಂದು ಪ್ರತಿಫಲವಾಗಿ ಇವತ್ತು ಕರ್ನಾಟಕ